ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗೋಣ. ಈ ಡಿಸೈನು ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ. ಸೂಜಿ ಮೇಲೆ ಒಂದು ಲೂಪ್ ಇದೆ, ಅದರ ಮೇಲೆ ಇನ್ನೊಂದು ಲೂಪ್ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡೋಣ. 3 ಲೂಪ್ ಇದೆ, 3 ಲೂಪಲ್ಲಿ ಒಟ್ಟಿಗೆ ಹೊರಗಡೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗ್ತದೆ. ಇದೇ ರೀತಿ ಕಂಟಿನ್ಯೂ ಮಾಡೋಣ. 9, 8 ಅಥವಾ 10 ಟೈಮ್ಸು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು. ಸೂಜಿ ಮೇಲೆ ಒಂದು ಲೂಪ್ ಇದೆ, ಅದರ ಪಕ್ಕದಲ್ಲೇ ಅದರ ಮೇಲೆ ಇನ್ನೊಂದು ಲೂಪ್ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ 3ರಲ್ಲೂ ಒಟ್ಟಿಗೆ ಹೊರಗೆ ಬಂದರೆ ಆಯಿತು. ಈಗ 3 ಟೈಮ್ಸ್ ಆಗಿದೆ. ಇದು 4th ಒನ್. ತುಂಬ ಈಸಿ ಇದೆ ಈ ಡಿಸೈನು, ಸಿಂಗಲ್ ಸ್ಟೆಪ್ ಕೂಡ. ಲುಕ್ಕು ಕೂಡ ಚೆನ್ನಾಗಿ ಬರ್ತದೆ ಈ ಡಿಸೈನ್. ಇದು ಫೈನಲ್ ಲುಕ್ಕು. 1 2 3 4 ಟೈಮ್ಸ್ ಆಗಿದೆ. 5 ಡಿಸೈನ್ನ ಫೈನಲ್ ಲುಕ್ಕು ಸಹ ತುಂಬಾ ಚೆನ್ನಾಗಿ ಬರ್ತದೆ. 5 ಆಯಿತು. 6 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಿಮಗೆ ಹತ್ತಿರ ಬೇಕಾದರೆ 5 6 ಹಾಕೋಬೋದು. ನಾನು ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಅನ್ನೋ ಕಾರಣಕ್ಕೆ 8 ಮಾಡಿಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಎಷ್ಟು ಸಹ ಮಾಡ್ಕೋಬೋದು ನೀವು. ನಿಮಗೆ ವರ್ಕ್ ತುಂಬ ಹತ್ತಿರ ಬೇಕಾದರೆ ಅಥವಾ ಇನ್ನೂ ದೂರನೂ ಹಾಕ್ಬೋದು. ಇನ್ನೂ ದೂರ ಹಾಕಿದರೆ ವರ್ಕ್ ಬೇಗನೆ ಮುಗೀತದೆ. ಇಲ್ಲೀಗ 8 ಟೈಮ್ಸ್ ಆಗಿದೆ ನೋಡುವ, ಕೌಂಟ್ ಮಾಡುವ. 1 2 3 4 5 6 7 8 ಟೈಮ್ಸ್ ಆಗಿದೆ. ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕುವ. 1 2 3 ಇದು ಕುಚ್ಚು ಕಟ್ಟಲಿಕ್ಕೆ ಚೈನ್ ಸ್ಟಿಚ್. ಸೂಜಿ ಮೇಲೆ ಒಂದು ಲೂಪ್ ಉಂಟು, ಇನ್ನೊಂದು ಲೂಪ್ ತೆಗೆದುಕೊಂಡು ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ನೆಕ್ಸ್ಟು ಪುನಃ 8 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ನಾನು ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪನ್ನು ಹೇಳ್ತೇನೆ. 9 ಹಾಫ್ ಡಬಲ್ ಕ್ರೋಶೆ ಆಯಿತು. ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಟಾದಮೇಲೆ ನೆಕ್ಸ್ಟ್ ಒಂದು ರಿಂಗ್ ಬೀಡ್ ಮತ್ತು ಗೋಲ್ಡ್ ಬೀಡನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಈ ಥ್ರೆಡ್ ಒಳಗೆ ಫಿಕ್ಸ್ ಮಾಡಿ ಒಂದು ಚೈನ್ ಸ್ಟಿಚ್ ಹಾಕಿದರೆ ಇದು ಫಿಕ್ಸ್ ಆಗ್ತದೆ ಇಲ್ಲಿಗೆ. ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಫಿಕ್ಸ್ ಮಾಡಿಕೊಳ್ಳುವ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಳುವ. ಈ ಪ್ಲೇಸಿಗೆ ಬರ್ತದಲ್ವ, ಇಲ್ಲ ಗೊತ್ತಾ, ಫಿಕ್ಸ್ ಮಾಡಿಕೊಳ್ಬೇಕು. 3 ಲೂಪ್ ಇದೆ ಅಲ್ಲ, 3ರಲ್ಲೂ ಒಟ್ಟಿಗೆ ಹೊರಗೆ ಬರೋಣ. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡ್ವಲ್ವ ಈ ರಿಂಗ್ ಬೀಡನ್ನು, ಇನ್ನು ಈ ರಿಂಗ್ ಬೀಡಿನೊಳಗೆ ಫಿಲ್ ಮಾಡಬೇಕು. ಸೂಜಿ ಮೇಲೆ ಒಂದು ಲೂಪ್ ಇದೆ, ಇನ್ನೊಂದು ಲೂಪ್ ತೆಗೆದುಕೊಂಡು ಈ ರಿಂಗ್ ಬೀಡಿನ ಮೇಲೆ ಈ ರೀತಿಯಲ್ಲಿ ಬರಬೇಕು. ಸುರುವಿಗೆ ಫ್ಯಾಬ್ರಿಕ್ನ ಸೈಡಲ್ಲಿ ಮಾಡಿಕೊಳ್ಳುವ. ಈ ರೀತಿ ಬಂದು ಇಲ್ಲಿ 3 ಲೂಪ್ ಇದೆ ಅಲ್ವಾ, ಡಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗಬೇಕು. ಲೆಂತ್ ಒಂದೇ ಲೆಕ್ಕ ಇರಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಆ ರಿಂಗ್ ಬೀಡಲ್ಲಿ ಎಷ್ಟು ಕವರ್ ಆಗ್ತದೋ ಅಷ್ಟು. ನಾನು ರಿಂಗ್ ಬೀಡಿದು ಕೌಂಟ್ ಹಿಡಿಯುವುದಿಲ್ಲ, ಯಾಕಂದರೆ ಒಬ್ಬೊಬ್ಬರು ಯೂಸ್ ಮಾಡುವ ರಿಂಗ್ ಬೀಡು ಒಂದೊಂದು ಸೈಜಲ್ಲಿ ಇರ್ತದೆ. ಹಾಗಾಗಿ ನಿಮ್ಮ ರಿಂಗ್ ಬೀಡ್ನ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಇದೇ ರೀತಿಯಲ್ಲಿ ಪೂರ್ತಿ ರಿಂಗ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು ನಾವು. ಈ ರೀತಿಯಲ್ಲಿ ತಿರುಗಿಸಿಕೊಂಡ್ರೆ ಆಯಿತು ಬಟ್ಟೆಯನ್ನು. ಈ ರೀತಿಯಲ್ಲಿ ವರ್ಕ್ ಮಾಡ್ತಾ ಹೋಗೋಣ. ಈಗಲ್ಲಿ ಸ್ವಲ್ಪ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಉಂಟು. ಇದಿಷ್ಟು ಹಾಫ್ ಆದಾಗ
ಲುಕ್ ಯಾವ ರೀತಿ ಬರ್ತದೆ ಅಂತ ನೋಡೋಣ. ಸೂಜಿ ಮೇಲೆ 3 ಲೂಪ್ ಇದೆಯಾ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇಲ್ಲಿ ಕೆಳಗಡೆ ಬೇಸ್ ಲೈನಿಗೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದು. ಅದು ಬೇಸ್ ಲೈನ್ ಅಂತಲ್ಲ, ರಿಂಗ್ ಫಿಕ್ಸ್ ಮಾಡುವ ಇದನ್ನು ಅಂತ ಹೇಳ್ಬೋದು. ಯಾಕಂದರೆ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರ್ತದೆ. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಇಲ್ಲಿ ನಾನು ಇದಿಷ್ಟನ್ನು ಫುಲ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದಿಷ್ಟು ಸೈಡು ಫ್ಯಾಬ್ರಿಕ್ನ ಮೇಲ್ಗಡೆ, ಅಂದರೆ ಪಲ್ಲು ಇದು ಕೆಳಗಡೆ ಅಲ್ವಾ, ತುದಿಯಲ್ಲೆಲ್ಲ ಮೇಲ್ಗಡೆ ಬಂತು. ಇಲ್ಲಿ ಇನ್ನೀಗ ಥ್ರೆಡ್ ಅಡ್ಡ ಬರ್ತದೆ. ಇದಕ್ಕೆ ಏನು ಮಾಡಬೇಕಂದ್ರೆ ಥ್ರೆಡ್ಡನ್ನು ಹಾಗೆ ಬಿಟ್ಟು ಈ ರೀತಿ ದಾರ ತೆಗೆದುಕೊಂಡು ಥ್ರೆಡ್ಡಿನ ಈಚೆ ಸೈಡಿನಿಂದ ಸ್ಟಾರ್ಟ್ ಮಾಡಬೇಕು. ಥ್ರೆಡ್ಡನ್ನು ಟಚ್ ಮಾಡಲಿಕ್ಕಿಲ್ಲ. ಥ್ರೆಡ್ನ ಆಚೆ ಈಚೆಯಿಂದ ವರ್ಕ್ ಮಾಡ್ತಾ ಹೋದರೆ ಆಯಿತು. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ, 2 ಲೂಪ್ ತಗೊಂಡು ಸೂಜಿ ಮೇಲೆ 1 ಲೂಪ್ ಇರ್ತದೆ, ಇನ್ನೊಂದು ಲೂಪ್ ತೆಗೆದುಕೊಂಡು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇದೇ ರೀತಿ ಡಬಲ್ ಕ್ರೋಶೆಯನ್ನು ಪೂರ್ತಿ ಮಾಡ್ಕೊಂಡು ಹೋಗೋಣ. ಎಂಡಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ. ಇವಾಗ ಪಲ್ಲು ಸೈಡು ಕೂಡ, ಪಲ್ಯದ ಎದುರುಗಡೆ ಅಂದರೆ ಈ ಸೈಡ್ ಕೂಡ ಕವರ್ ಆಗಿದೆ ನೋಡಿ. ಇನ್ನೀಗೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲ ಗೊತ್ತಾ, ಈ ಥ್ರೆಡ್ಡನ್ನು ಫಸ್ಟಿನ ಡಬಲ್ ಕ್ರೋಶೆ ಒಳಗಡೆಗೆ ಬಂದುಬಿಟ್ಟು ಒಂದು ಸ್ಲಿಪ್ ನಾಟು ಹಾಕ್ಕೊಳ್ಳೋಣ. ಇಲ್ಲಿ ಫಸ್ಟ್ ಇದೊಂದು ಡಬಲ್ ಕ್ರೋಶೆ ಇದೆ ನೋಡಿ, 1 ನಿಮಿಷ ಬಿಟ್ಟೋಯ್ತು ಥ್ರೆಡ್. ಈ ರೀತಿ ತೆಗೆದುಕೊಂಡು ಈ ರೀತಿ ಫಸ್ಟ್ ಇದು ಡಬಲ್ ಕ್ರೋಶೆದ ಒಳಗಡೆ ಬಂದುಬಿಟ್ಟು ಅದರ ತುದಿಗೆ ಬಂದುಬಿಟ್ಟು ಒಂದು ಸ್ಲಿಪ್ ನಾಟು ಹಾಕಿಕೊಳ್ಬೇಕು. ಅಲ್ಲಿಗೆ ಈ ವರ್ಕ್ ಫಿನಿಶ್ ಆಗ್ತದೆ ನೋಡಿ. ವರ್ಕ್ ಫಿನಿಶ್ ಆದಮೇಲೆ ರಿಂಗ್ ಬೀಡ್ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಇಲ್ಲಿ ಇದಕ್ಕೆ ರಿಂಗ್ ಬೀಡ್ ಆಯಿತಾ. ಇನ್ನಿದೀಗ ಎಲ್ಲಿಗೆ ಬರ್ತದೆ ಅಂತ ನೋಡಿ, ಅಲ್ಲ ಗೊತ್ತಾ, ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾನೆ, ಅಲ್ಲ ಗೊತ್ತಾನೆ, ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳುವ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ಇನ್ನು 9 ಹಾಫ್ ಡಬಲ್ ಕ್ರೋಶೆ ಮಾಡಿ ಕುಚ್ಚಿಗೆ ಜಾಗ ಬಿಡಬೇಕು. ಜಾಗ ಬಿಟ್ಟು ಪುನಃ ರಿಂಗ್ ಹಾಕ್ಕೊಳ್ಬೇಕು. ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ನಾವಿಲ್ಲಿ ಫ್ಯಾಬ್ರಿಕ್ನ ಎಂಡ್ ತನಕ ಬಂದಿದ್ದೀವಿ. ಸ್ಟಾರ್ಟಿಂಗ್ ಕುಚ್ಚು, ರಿಂಗ್ ಬೀಡ್, ಕುಚ್ಚು, ರಿಂಗ್ ಬೀಡು. ನನಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಆಯಿತು. ನಾನು ಇದು ಲೇಸನ್ನು ಕಟ್ ಮಾಡಿದ್ದು ಸ್ವಲ್ಪ ಶಾರ್ಟ್ ಆಯಿತು. ಹಾಗಾಗಿ ನಾನಿಲ್ಲಿ 4 ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಜಸ್ಟ್ 4 ಅಷ್ಟೇ ಹಾಕ್ಕೊಂಡಿದ್ದು. ಇನ್ನೀಗೇನು ಮಾಡಬೇಕು, ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳುವ. ಮತ್ತು ಇದನ್ನು ಬ್ಯಾಕ್ ಸೈಡು ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಈ ಥ್ರೆಡ್ಡನ್ನು ಕಟ್ ಮಾಡಿಬಿಟ್ಟು ಇನ್ನಿದಕ್ಕೆ ಈ ಗ್ಯಾಪಲ್ಲಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಯಾವ ರೀತಿ ಕಾಣ್ತದೆ ಅಂತ ನೋಡುವ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬ್ಯಾಕಲ್ಲಿ ಈ ರೀತಿಯಲ್ಲಿ ಗ್ಲೂ ಹಾಕಿ ಈ ರೀತಿಯಾಗಿ ಸ್ಟಿಕ್ ಮಾಡಿಕೊಂಡಿದ್ದೀನಿ ನಾನು. ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ. ಬಿಗಿನರ್ಸ್ ಕೂಡ ಈ ಡಿಸೈನನ್ನು ಸುಲಭವಾಗಿ ಹಾಕ್ಕೊಳ್ಬಹುದು. ತುಂಬಾ ಈಸಿಯಾದ ಡಿಸೈನ್ ಇದು ನೋಡಿ. ಫಸ್ಟಿಗೆ ಒಂದು ಟಸಲ್ ರಿಂಗ್ ಬೀಡ್, ಟಸಲ್ ರಿಂಗ್ ಬೀಡ್ನಾಗಿ. ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.